ಹೆಂಡತಿ ಬೆನ್ ಹತ್ತಿ ಹೋಗ್ಯಾನ ಅವ ಬದುಕ್ಯಾಳೋ ಇಲ್ಲ ಅನ್ನೋ ಖಬ್ರ ಇಲ್ಲ ನೋಡ್ರಿ ಅವಂಗ. ಆಕಿನೂ ಮನಿ ಬಿಟ್ಟು ಬಂದಾಳ ಅಂದ್ರ ಇವನು ಮನಿ ಬಿಡ್ಸಕ್ನಲ್ಲ. ಬರ್ತೀನಿ ಅಂತ ಹೇಳಕತ್ತಾನ. ಅವನು ಬರಾಕ್ ತಯಾರಿಲ್ಲ. ನಾನಾರ ಹೋಗಿ ನೋಡ್ಕೊಂಡ್ ಬರೋಣ ಅಂದ್ರ ಖರ್ಚಿಗೆ ರೊಕ್ಕಿಲ್ಲ. ಮತ್ತ ಜೀವನ ಹೆಂಗ್ ಮಾಡ್ತೀವ? ನನ್ಗೂ ವಯಸ್ಸಾತ್ ನೋಡ್ರಿ. ತಿಂಗಳ ಪಿಂಚಣಿ ಬರಾಕತೈತಿ. ಅದ್ರ ಮ್ಯಾಗ ಜೀವನ ನಡ್ದೈತಿ. ನಾಳೆ ಹಾಸಿಗೆ ಇಟ್ಕೊಂಡ್ ಬಿದ್ದೆ ಅಂತಂದ್ರ ನಿನ್ ಯಾರ್ ನೋಡ್ಕೊಂತಾರ? ಹೋಗಿ ಅವ್ನ್ ಕರ್ಕೊಂಬಾ. ಇಲ್ಲಂತಂದ್ರ ತನ್ ಮನ್ಯಾಗ ಇಟ್ಕೋ. ನೀನಾರ ಹೋಗಿಲ್ಲ ಅಂದ್ರ ಅಲ್ಲೇ ಒಬ್ನ ಮಗ ಇಷ್ಟಪಟ್ಟು ಮದುವೆ ಆಗ್ಯಾನ. ಅವ್ರಿಗೆ ಹೆಂಗ್ ಬರ್ತೈತ ಹಂಗಿರ್ಲಿ ಬಿಡ್ರಿ. ನಾ ಯಾಕೆ ಹೋಗಿ ತೊಂದ್ರೆ ಕೊಡ್ಲಿ ಅವ್ರಿಗೆ? ಇಷ್ಟಪಟ್ಟೇನೋ ಮದುವೆ ಆಗ್ಯಾನಕಿನ. ಆದ್ರ ನಿನ್ ಮಗ ಸುಖದಾಗ ಅದನಂತ ಅನ್ಸುತ್ತ? ಏನ್ ಚಂದ ಅದನಂತ ಅನ್ಸುತ್ತ ನಿಂಗ? ಚಂದ ಇರ್ತಾನ್ರಿ. ಮೊಮ್ಮಗ್ ಬೇರೆ ಹುಟ್ಟ್ಯಾನ. ನನ್ನ ದೈವ ಎಂತಾದೈತಿ ನೋಡ್ರಿ. ಹೋಗಿ ನನ್ನ ಮೊಮ್ಮಗನ ಮುಖ ನೋಡಕ್ ಆಗೋಲ್ ನನಗ. ಮೊಮ್ಮಗನ್ ನೋಡ್ಬೇಕನ್ನೋ ಆಸೆ ಐತಿ. ಮತ್ತೆ ಯಾಕೆ ತಡ ಮಾಡ್ತೀವ? ಖರ್ಚಿ ರೊಕ್ಕ ತಗೊಂಡ್ ಹೋಗಿ ಮೊಮ್ಮಗನ್ ಮಾರಿ ನೋಡ್ಕೊಂಬಾ. ಬ್ಯಾಡ್ರಿ, ನಾಳೆ ನನಗ್ ಪಗಾರ ಬರ್ತೈತಿ. ನಾನ್ ಹೋಗಿ ನೋಡ್ಕೊಂಡ್ ಬರ್ತೀನಿ. ಅವಾಗ ನಿಮ್ಗೆ ಯಾಕೆ ಒಜ್ಜಿ ಮಾಡೋದು? ತಗೊಳ್ರಿ. ನಿನ್ ವಯಸ್ಸಿನಕಿ ನಮ್ಮವ್ ಅದಾಳ. ನನಗ್ ಅರ್ಥ ಆಕೇತಿ ನಿನ್ ಕಷ್ಟ ಎಲ್ಲ. ನಿನ್ ಮಗ್ ಅರ್ಥ ಆಗ್ಲಿಕ್ಕಂದ್ರ ಏನಾತ? ಸುಮ್ ಹೋಗಿ ಮೊಮ್ಮಗನ್ ಮಾರಿ ನೋಡ್ಕೊಂಬಾ. ವರ್ಷಾತು ಊರ್ ಮಂದಿ ಹೆದ್ರಿ ನನ್ನ ಮಗ ಮನಿ ಬಿಟ್ಟಾನ. ನಿಮ್ಮ ದಯದಿಂದ ನನ್ನ ಮಗನ್ ಮಾರಿ ನೋಡಂಗಾಗೈತಿ. ನಿಮ್ ಉಪಕಾರನ ಮರೀದಿಲ್ರಿ ತಾಯಿ. ನಿಮಗ್ ಪುಣ್ಯ ಬರ್ಲಿ ಅವ್ವ. ಹಾ, ಬರೇ ಹೋಗ್ ಬರೋದ್ ಅಷ್ಟ ಮಾಡಾಕ್ ಹೋಗ್ಬೇಡ ನೀನೆ. ಮಗ ಸೊಸಿ ಮೇ ಜೀವ್ ಅದನ್ನಿಲ್ಲೋ, ಸೊಸಿ ಮಗನ್ ಮೇ ಜೀವ್ ಅದಳಿಲ್ಲೋ, ಎಲ್ಲಾ ನೋಡ್ಕೊಂಡು ನಾಗ್ನ ಇದ್ ಬಾ.